Hello, my dear students. Welcome to my YouTube channel NCRT Boosters, and I am your Prithvi. Today is the second part of the chapter-wise question series in science. The chapter is acids, bases, and salts. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋವನ್ನ ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೆ ಫಸ್ಟ್ ಪಾರ್ಟ್ ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಕೆಮಿಕಲ್ ಇಕ್ವೇಶನ್ಸ್ ನಲ್ಲಿ ಇರತಕ್ಕಂತ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಸ್ಟಡಿ ಮಾಡ್ಕೊಂಡ್ ಬಂದಿದ್ದೇವೆ. ಅದನ್ನ ಹೋಗ್ಬಿಟ್ಟು ನೀವು ಫಸ್ಟ್ ಆಫ್ ಆಲ್ ಹೋಗಿ ನೋಡಿ ಅಂಡ್ ದೆನ್ ಈ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ದಿಸ್ ವಿಡಿಯೋ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಇದೆ. ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ಲೆಟ್ಸ್ ವಿ ಸ್ಟಾರ್ಟ್ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಫಸ್ಟ್ ಕ್ವಶನ್, ನೀತು ಹ್ಯಾಸ್ 2 ಟೆಸ್ಟ್ ಟ್ಯೂಬ್ಸ್. One contains hydrochloric acid and other sodium hydroxide solutions, but there is no mark on the test tubes. By adding which following the substances can be detected as acids or a base? ಇಲ್ಲೇನಂದ್ರೆ ನೀತು ಎರಡು ಟೆಸ್ಟ್ ಟ್ಯೂಬ್ಸ್ ಅನ್ನು ಹೊಂದಿದ್ದಾಳೆ. ಫಸ್ಟ್ ಒನ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ಸ್ ಎನ್ ಆಸಿಡ್, ಅಂಡ್ ಅದರ್ ಒನ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ ಇಸ್ ಎನ್ ಬೇಸ್. ಓಕೆ, ಈ ಒಂದು ಟೆಸ್ಟ್ ಟ್ಯೂಬ್ 1 ಅಂತ ಅನ್ಕೊಳ್ಳೋಣ, ಟ್ಯೂಬ್ 1 ಅಂಡ್ ದಿಸ್ ಇಸ್ 2, ಟೆಸ್ಟ್ ಟ್ಯೂಬ್ 2. ಈ ಎರಡು ಟೆಸ್ಟ್ ಟ್ಯೂಬ್ ನಲ್ಲಿ ಅವಳು ಮಾರ್ಕ್ ಮಾಡಿಲ್ಲ ಯಾವ್ದ್ರಲ್ಲಿ ಆಸಿಡ್ ಇದೆ ಮತ್ತೆ ಯಾವ್ದ್ರಲ್ಲಿ ಬೇಸ್ ಇದೆ ಅಂತ. ಅವುಗಳನ್ನ ಯಾವ ರೀತಿ ನಾವು ಡಿಟೆಕ್ಟ್ ಮಾಡೋದು ಅಂತ ಅವಳು ಹೇಳಿದಾಳೆ. ಫಸ್ಟ್ ಆಪ್ಷನ್ ವಿನೆಗರ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ನಾವು ಕಂಡುಹಿಡಬಹುದಾ, ಅಥವಾ ಸೆಕೆಂಡ್ ಆಪ್ಷನ್ ಬೇಕಿಂಗ್ ಸೋಡಾವನ್ನ ಹಾಕೋದ್ರ ಮುಖಾಂತರ ಕಂಡುಹಿಡಬಹುದಾ, ಥರ್ಡ್ ಆಪ್ಷನ್ ಸೋಡಿಯಂ ಕ್ಲೋರೈಡ್ ಅನ್ನ ಹಾಕೋದ್ರ ಮುಖಾಂತರ ಕಂಡುಹಿಡಬಹುದಾ, ಆರ್ ಆಪ್ಷನ್ ಡಿ ವಿನೆಗರ್ ಆರ್ ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ನಾವು ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಬಿ, ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಈಸ್ ಅ ವೀಕ್ ಬೇಸ್ ಅಂತ ನಾವು ಹೇಳ್ಬೋದು. ವೀಕ್ ಬೇಸ್ ಇದ್ದು ಯಾವಾಗ್ಲೂ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನ್ ಮಾಡತ್ತಂದ್ರೆ ಹೈಡ್ರೋಜನ್ ಏನು ಅಲ್ಲಿ ರಿಯಾಕ್ಷನ್ ಉಂಟಾಗತ್ತೆ. ರಿಯಾಕ್ಷನ್ ಉಂಟಾಗಿ ಏನ್ ಮಾಡತ್ತಂದ್ರೆ ಸಾಲ್ಟ್ ಪ್ಲಸ್ ವಾಟರ್ ಆಗ್ತಕ್ಕಂತ ಏನು ಪ್ರಾಡಕ್ಟ್ ಗಳನ್ನ ಕೊಡುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಉಂಟಾಗತ್ತೆ. ರಿಯಾಕ್ಷನ್ ಉಂಟಾಗೋದು ಅಲ್ಲಿ ಗೊತ್ತಾಗತ್ತೆ. ಅಂಡ್ ಸೆಕೆಂಡ್ ಟೆಸ್ಟ್ ಬೇಸ್, ಇಟ್ ಈಸ್ ಆಲ್ಸೋ ಬೇಕಿಂಗ್ ಸೋಡಾ ಈಸ್ ಅ ಬೇಸ್. ಅದು ಸೋಡಿಯಂ ಹೈಡ್ರಾಕ್ಸೈಡ್ ನ ಮುಖಾಂತರ ಏನು ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಅದನ್ನ ಹಾಕಿದಾಗ ಅದು ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಉಂಟು ಮಾಡಲ್ಲ. ಯಾವ್ದ್ರಲ್ಲಿ ರಿಯಾಕ್ಷನ್ ಉಂಟು ಮಾಡಲ್ಲ ಅದನ್ನ ಬೇಸ್ ಅಂತ ಡಿಟೆಕ್ಟ್ ಮಾಡಬಹುದು, ಯಾವ್ದ್ರಲ್ಲಿ ರಿಯಾಕ್ಷನ್ ಆಗುತ್ತಲ್ಲ ಅದನ್ನ ಆಸಿಡ್ ಅಂತ ಡಿಟೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಈ ಫಸ್ಟ್ ಕ್ವಶನ್ ದ ಆನ್ಸರ್ ಇಸ್ ಬೇಕಿಂಗ್ ಸೋಡಾ ಓನ್ಲಿ ಅಂತ ನಾವು ಹೇಳ್ಬೋದು. ಅಂಡ್ ದ ಸೆಕೆಂಡ್ ಕ್ವಶನ್ ಈಸ್ ದ ಫಾಲೋವಿಂಗ್ ಪಿ ಎಚ್ ಲೆವೆಲ್ ಆಫ್ ಅ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿನ ಪಿ ಎಚ್ ಲೆವೆಲ್ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಎ, ಆನ್ಸರ್ ಈಸ್ 7 to 7.8 ಅಂತ ಹೇಳ್ಬೋದು. NCERT ಬುಕ್ ನಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ್ದ ವಸ್ತುಗಳು ಯಾವ್ಯಾವ್ದ ಪ್ರಾಡಕ್ಟ್ ಗಳದ ಪಿ ಎಚ್ ಲೆವೆಲ್ ಯಾವ್ಯಾವ್ದು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನ ನೀವು ಸ್ಟಡಿ ಮಾಡಿ 1 ಮಾರ್ಕ್ಗೆ ಜಾಸ್ತಿ ಸಾರಿ ಕೇಳಿದ್ದಾರೆ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ದ ಥರ್ಡ್ ಕ್ವಶನ್ ಇಸ್ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟು ದ ಆಸಿಡ್ಸ್ ಈಸ್ ಕರೆಕ್ಟ್. ಆಸಿಡ್ ಮತ್ತೆ ಬೇಸಸ್ ನ ಏನು ಕ್ವಾಲಿಟೀಸ್ ಅಥವಾ ಕ್ಯಾರೆಕ್ಟರ್ಸ್ ಅನ್ನ ಕೇಳ್ತಾರೆ. ಇಟ್ ಇಸ್ ಆಲ್ಸೋ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಪ್ಷನ್ 1 ಇಸ್ ಬಿಟರ್ ಅಂಡ್ ರೆಡ್ ಇಟ್ ಮಸ್ಟ್ ಟರ್ನ್ಸ್ ಟು ಬ್ಲೂ, ಅಂಡ್ ಸೋರ್ red litmus turns to blue, and option C, sour turns blue litmus to red, and option D, bitter turns blue litmus to red ಅಂತ ಹೇಳಿದ್ದಾರೆ. ಆನ್ಸರ್ ಈಸ್ ಎಲ್ಲರಿಗೂ ಗೊತ್ತಿರೋದು. ಆಸಿಡ್ಸ್ ಹ್ಯಾಸ್ ಅ ಸೋರ್ ಟೇಸ್ಟ್, ಹುಳಿ ರುಚಿಯನ್ನು ಹೊಂದಿರ್ತವೆ, ಅಂಡ್ ಬ್ಲೂ ಇದ್ದದನ್ನ ರೆಡ್ ಲಿಟ್ಮಸ್ ಆಗಿ ಟರ್ನ್ ಮಾಡ್ತವೆ ಅನ್ನೋದನ್ನು ಎಲ್ಲರೂ ನೀವು ಸ್ಟಡಿ ಮಾಡಿದ್ರಿ ಅಂತ ಅನ್ಕೊಂತೀನಿ. ನೌ ವಿ ವಿಲ್ ಗೋ ಫಾರ್ ದ ಫೋರ್ತ್ ಕ್ವಶನ್. that one is which of the following acids has a more H plus ions? H plus ions ಅನ್ನು ಯಾವ್ದ್ರಲ್ಲಿ ಜಾಸ್ತಿ ಹೊಂದಿದೆ ಅಂತ ಹೇಳಿದ್ರೆ ಆಪ್ಷನ್ ಎ 2.5 ಅಂತ ಬರುತ್ತೆ, ಆಪ್ಷನ್ ಬಿ 1.8 ಅಂತ ಬರುತ್ತೆ, ಆಪ್ಷನ್ ಸಿ 7 ಅಂತ ಬರುತ್ತೆ, ಆಪ್ಷನ್ ಡಿ 10 ಅಂತ ಬರುತ್ತೆ. H ಪ್ಲಸ್ ಅಯಾನ್ಸ್ ಎಲ್ಲಿ ಇರ್ತಾವೆ ಅಂದ್ರೆ ಯಾವ ಆಸಿಡ್ಸ್ ಅಲ್ಲಿ ಇರ್ತವೆ. ಆಸಿಡ್ಸ್ ಯಾವ್ದು ಸ್ಟ್ರಾಂಗ್ ಆಗಿರುತ್ತೋ ಅಂದ್ರೆ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಯಾವ್ದ್ರ ಪಿ ಎಚ್ ಜಾಸ್ತಿ ಕಮ್ಮಿ ಇರೋದೋ ಅದರದ್ದು
ಏನಿರುತ್ತೆ ಅಂದ್ರೆ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಪಿ ಎಚ್ ಕಮ್ಮಿ ಇರೋದು ಯಾವ್ದಂದ್ರೆ 1.8 ಅಂತ ಹೇಳ್ಬೋದು. ಇದರಲ್ಲಿ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಯಾವ್ದ್ರ ಪಿ ಎಚ್ ಕಮ್ಮಿ ಇರುತ್ತೋ ಅದು ಸ್ಟ್ರಾಂಗ್ ಆಸಿಡ್ ಇರುತ್ತೆ, ಅದರಲ್ಲಿ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಯಾವ್ದು ಪಿ ಎಚ್ ಹೆಚ್ಚಾಗಿರುತ್ತೋ ಅದನ್ನ ಸ್ಟ್ರಾಂಗ್ ಬೇಸ್ ಅಂತ ಕರಿಬಹುದು. ಆ ಸ್ಟ್ರಾಂಗ್ ಬೇಸ್ ನಲ್ಲಿ OH ಮೈನಸ್ ಅಯಾನ್ಸ್ ಗಳು ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ದ ಫಿಫ್ತ್ ಕ್ವಶನ್ ಈಸ್ ಅ ಪ್ಯೂರ್ ಡ್ರಾಪ್ ಆಫ್ ಸ್ಟ್ರಾಂಗ್ ಆಸಿಡ್ ಆಕ್ಸಿಡೆಂಟ್ಲಿ ಫೆಲ್ ಆನ್ ಅ ಬಾಯ್ಸ್ ಅಂಡ್ ಇಮಿಡಿಯೇಟ್ಲಿ ರೆಮಿಡಿ ಈಸ್. ಇವಾಗ ಯಾವ್ದೋ ಒಂದು ಸ್ಟ್ರಾಂಗ್ ಆಸಿಡ್ ಇದ್ದದ್ದು ಒಬ್ಬ ಹುಡುಗನ ಕೈ ಮೇಲೆ ಬಿದ್ದಾಗ ಯಾವ್ದಾದ್ರು ಒಂದು ಚಿಕಿತ್ಸೆ ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಚಿಕಿತ್ಸೆ ಯಾವ್ದಂದ್ರೆ, ನಾನು ಡೈರೆಕ್ಟ್ ಆಗಿ ಆಪ್ಷನ್ ಹೇಳ್ಕೊಂಡು ಹೋಗಲ್ಲ, ಆನ್ಸರ್ ಹೇಳ್ತೀನಿ. ಆನ್ಸರ್ ಈಸ್ ವಾಶ್ ವಿತ್ ಪ್ಲೆಂಟಿ ವಾಟರ್ ಅಂಡ್ ಅಪ್ಲೈಯಿಂಗ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಯಾಕಂದ್ರೆ ಫಸ್ಟ್ ಒನ್ ಅದನ್ನ ಪ್ಲೆಂಟಿ ವಾಟರ್ ನಿಂದ ವಾಶ್ ಮಾಡಬೇಕು ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನಿಂದ ವಾಶ್ ಮಾಡಬೇಕು. ಯಾಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನಿಂದ ವಾಶ್ ಮಾಡ್ಬೇಕಂದ್ರೆ ಇಟ್ ಈಸ್ ಅ ವೀಕ್ ಬೇಸ್ ಅಂಡ್ ಇದು ಏನ್ ಮಾಡ್ತಂದ್ರೆ ಆಸಿಡ್ ನ ಪ್ರಭಾವವನ್ನ ಏನ್ ಮಾಡ್ತಂದ್ರೆ ನ್ಯೂಟ್ರಲೈಸ್ ಮಾಡುತ್ತೆ. ನ್ಯೂಟ್ರಲೈಸ್ ಮಾಡ್ಬಿಟ್ಟು ಏನ್ ಮಾಡತ್ತಂದ್ರೆ ಅದು ಸುಡ್ತಿರುತ್ತಲ್ಲ ಅದನ್ನ ಕಮ್ಮಿ ಮಾಡುತ್ತೆ. ನೀವು ಇನ್ನೂ ಕೇಳಬಹುದು ನ್ಯೂಟ್ರಲೈಸೇಷನ್ ಬೈ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ಬೋದು. ನ್ಯೂಟ್ರಲೈಸೇಷನ್ ಬೈ ಸ್ಟ್ರಾಂಗ್ ಬೇಸ್ ಮಾಡಕ್ ಹೋದ್ರೆ ಇನ್ನ ಫರ್ದರ್ ಸ್ಟ್ರಾಂಗ್ ಬೇಸಸ್ ಕೂಡ ಹಾರ್ಮ್ಫುಲ್ ಫಾರ್ ದ ಬಾಡಿ. ಸೊ ಅವುಗಳು ಇನ್ನ ಫರ್ದರ್ ಹ್ಯಾಂಡ್ ಅನ್ನ ಬರ್ನ್ ಮಾಡುವಂತ ಆಪ್ಷನ್ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ನಾವು ಹೇಳ್ಬೋದು. ಅಂಡ್ ದ ಸಿಕ್ಸ್ತ್ ಕ್ವಶನ್ ಈಸ್ ಬೇಕಿಂಗ್ ಪೌಡರ್ ಇಸ್ ಅ ಮಿಕ್ಸ್ಚರ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಸ್ ಸೋಡಿಯಂ ಕಾರ್ಬೋನೇಟ್ ಅಂಡ್ ಅಸಿಡಿಕ್ ಆಸಿಡ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಸೋಡಿಯಂ ಕಾರ್ಬೋನೇಟ್ ಟಾರ್ಟಾರಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಹೈಡ್ರೋಜನ್ ಕಾರ್ಬೋನೇಟ್ ಟಾರ್ಟಾರಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂಡ್ ಅಸಿಡಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಯಾವ್ದಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂಡ್ ಟಾರ್ಟಾರಿಕ್ ಆಸಿಡ್ ಅಂತ ನಾವು ಹೇಳ್ಬೋದು. ಇಟ್ಸ್ ಯಾವುದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಟಾರ್ಟಾರಿಕ್ ಆಸಿಡ್ ಇಂದ ಯಾವ್ದಾಗಿರುತ್ತೆ ಅಂದ್ರೆ ಬೇಕಿಂಗ್ ಪೌಡರ್ ತಯಾರಾಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ವಿ ವಿಲ್ ಗೋ ಫಾರ್ ದ ಸೆವೆಂತ್ ಕ್ವಶನ್ ಈಸ್ ವಾಟ್ ಇಸ್ ದಟ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸಿಂಪಲ್ ಕೂಡ. CaSO4 H2 ಅಂತ ನಾವು ಹೇಳ್ಬೋದು. ಅಂಡ್ ಏಟ್ತ್ ಕ್ವಶನ್ ಈಸ್ ಮಾರ್ಕ್ ದ pH ಆಫ್ ದ ಫಾಲೋವಿಂಗ್ ಸೊಲ್ಯೂಷನ್ಸ್ ಆನ್ ದ pH ಸ್ಕೇಲ್ ಫಾಲೋಸ್. ಇಲ್ಲಿ ಎದು pH 1 ಅಂತ ಕೊಟ್ಟಿದ್ದಾರೆ, ಬಿದು pH 4 ಅಂತ ಕೊಟ್ಟಿದ್ದಾರೆ, ಸಿದು pH 8 ಅಂತ ಕೊಟ್ಟಿದ್ದಾರೆ, ಡಿದು pH 11 ಅಂತ ಕೊಟ್ಟಿದ್ದಾರೆ ಅಂಡ್ 14th ಇದು pH ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡ್ಕೊಂಡು ಹೋಗಿ, ಆಪ್ಷನ್ಸ್ ನಲ್ಲಿ ಇಲ್ಲಿ ಸ್ಟ್ರಾಂಗ್ ಆಸಿಡ್ ಅಂತ ಕೊಟ್ಟಿದಾರಲ್ಲ, ಇಟ್ ಇಸ್ ನಾಟ್ ಸ್ಟ್ರಾಂಗ್ ಆಸಿಡ್, ಇಟ್ ಇಸ್ ಅ ಸ್ಟ್ರಾಂಗ್ ಬೇಸ್ ಅಂತ ಬರ್ಕೊಂಡ್ಬಿಡಿ. ಓಕೆ, ಸ್ಟ್ರಾಂಗ್ ಬೇಸ್ ಅಂತ ಬರ್ಕೊಂಡ್ಬಿಡಿ. ಇದರಲ್ಲಿ ಸ್ಟ್ರಾಂಗ್ ಆಸಿಡ್ ಯಾವ್ದಂದ್ರೆ ಎ ಅಂತ ಹೇಳ್ಬೋದು, ಸ್ಟ್ರಾಂಗ್ ಬೇಸ್ ಯಾವ್ದಂದ್ರೆ ಇ ಅಂತ ಹೇಳ್ಕೋಬಹುದು. ಆಪ್ಷನ್ಸ್ ನಲ್ಲಿ ಯಾವ್ದಿದೆ ಅಂದ್ರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಆಸಿಡ್ ಎ, ವೆರಿ ಸ್ಟ್ರಾಂಗ್ ಬೇಸ್ ಇ. ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಅಂಡ್ ದ ನೈನ್ತ್ ಕ್ವಶನ್ ಈಸ್ ಯಾವ್ದಂದ್ರೆ ಅ ಸಬ್ಸ್ಟೆನ್ಸ್ ರಿಲೀಸ್ಡ್ ಆಟ್ ದ ಕ್ಲೋರೈಡ್ ಕ್ಯಾಥೋಡ್ ಇನ್ ದ ಕ್ಲೋರ್ ಅಲ್ಕಲಿ ಪ್ರೊಸೆಸ್. ಕ್ಲೋರ್ ಅಲ್ಕಲಿ ಪ್ರೊಸೆಸ್ ನಲ್ಲಿ ಕ್ಯಾಥೋಡ್ ಈಸ್ ನಥಿಂಗ್ ಬಟ್ ಅ ಮೈನಸ್. ಓಕೆ, ಕ್ಯಾಥೋಡ್ ನಲ್ಲಿ ಏನೋ ರಿಲೀಸ್ ಆಗ್ತಕ್ಕಂಥ ಸಬ್ಸ್ಟೆನ್ಸ್ ಯಾವ್ದಂದ್ರೆ ಆಪ್ಷನ್ ಸಿ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂಡ್ ಇದಲ್ದೇನೆ ಕ್ಲೋರಿನ್ ಏನಾಗುತ್ತಂದ್ರೆ ಆನೋಡ್ ನಲ್ಲಿ ಏನಾಗ್ತದೆ, ರಿಲೀಸ್ ಆಗ್ತದೆ. ಹೈಡ್ರೋಜನ್ ಕೂಡ ಕ್ಯಾಥೋಡ್ ನಲ್ಲಿನೇ ರಿಲೀಸ್ ಆಗ್ತದೆ. ಬಟ್ ಇದನ್ನ ಒಂದು ಸಬ್ ಪ್ರಾಡಕ್ಟ್ ಆಗಿ ತಗೊಳ್ಳೋದ್ರಿಂದ ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಆಪ್ಷನ್ ಇದ್ರೆ ಇದಕ್ಕೆ ಕ್ಲಿಕ್ ಮಾಡಿ. ಸೋಡಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಇಲ್ಲ ಅಂದ್ರೆ ಅವಾಗ ಹೈಡ್ರೋಜನ್ ಅನ್ನು ನೀವು ಮಾಡಬಹುದು, ಹೈಡ್ರೋಜನ್ ಅಂತ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಅಂಡ್ ದ 10th ಕ್ವಶನ್ ಈಸ್ ಅ ಸಬ್ಸ್ಟೆನ್ಸ್ ಆಬ್ಟೈನ್ ಬೈ ಅ ಕ್ಲೋರಿನೇಷನ್ ಆಫ್ ಅ ಡ್ರೈ ಲೈಮ್. ಡ್ರೈ ಲೈಮ್ ಅಂತ ಬರುತ್ತಲ್ಲ, ಡ್ರೈ ಲೈಮ್ ನ ಕ್ಲೋರಿನೇಷನ್ ಮಾಡಿದಾಗ ಯಾವ ಪ್ರಾಡಕ್ಟ್ ಬರುತ್ತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಏನಂದ್ರೆ CaO CaOCl2 ಅಂತ ಹೇಳ್ಬೋದು. ಓಕೆ, CaOCl2. One minute. CaOCl2. ಓಕೆ, that's it. ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ನೋಡ್ಕೊಂಡ್ವಿ. ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಯಾವ್ದಂದ್ರೆ
1 ಮಾರ್ಕ್ ಕ್ವಶನ್ಸ್ ಮತ್ತೆ 2 ಮಾರ್ಕ್ ಕ್ವಶನ್ಸ್. ದಟ್ಸ್ ಅ ಡೈರೆಕ್ಟ್ ಕ್ವಶನ್ಸ್. ವಾಟ್ ಆರ್ ದ ಆಸಿಡ್ಸ್ ಅಂಡ್ ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಆಸಿಡ್ಸ್ ಅಂದ್ರೆ ಏನು ಮತ್ತೆ ಅದರ ಎಕ್ಸಾಂಪಲ್ ನ ಕೊಡು ಅಂತ ಹೇಳಿದ್ರೆ ಆನ್ಸರ್ ಇಸ್ acids are the compounds that contain one or more hydrogen atoms and give a hydronium ions when dissolved in the water. ಏನಂದ್ರೆ hydrogen are the compounds that contain ಒನ್ ಆರ್ ಮೋರ್ ಹೈಡ್ರೋಜನ್ ಅಟಮ್ಸ್. ಏನಾಗಿರುತ್ತೆ ಅಂದ್ರೆ ಆಸಿಡ್ಸ್ ಒಂದು ಕಾಂಪೌಂಡ್ಸ್, ಅವುಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಅಟಮ್ಸ್ ಇರ್ತವೆ ಮತ್ತು ಅವುಗಳನ್ನ ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರೋನಿಯಂ ಅಯಾನ್ ಅನ್ನ ಉಂಟು ಮಾಡ್ತವೆ. ಅವುಗಳು ಹೈಡ್ರೋನಿಯಂ ಅಯಾನ್ ನ ಕೊಡ್ತವೆ ಅಂತ ಹೇಳಬಹುದು. ಇದನ್ನ ಏನಂತ ಕರೀತಾರೆ ಅಂದ್ರೆ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್ ಅಂತ ಹೇಳಬಹುದು. ಅಂಡ್ ಸೆಕೆಂಡ್ ಕ್ವಶನ್, ಸ್ಟೇಟ್ ಟು ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಬರ್ತವೆ ಅಂದ್ರೆ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್, ಅವಾಗಲೇ ನೋಡಿದ್ವಿ. ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್, ದೀಸ್ ಟು ಪ್ರಾಪರ್ಟೀಸ್. ಮತ್ತೆ ಇದಲ್ದೇನೆ ಬೇರೆ ಬೇರೆ ಪ್ರಾಪರ್ಟೀಸ್ ಬರ್ತವೆ, ಬಟ್ 1 ಮಾರ್ಕ್ ಕೇಳಿದ್ರೆ 2 ಪ್ರಾಪರ್ಟೀಸ್ ಬರ್ತಾರೆ, ಆಗೋಯ್ತು. ದೆನ್ ವಾಟ್ ಆರ್ ಬೇಸಸ್? ಗಿವ್ ಎಕ್ಸಾಂಪಲ್. ಬೇಸಸ್ ಆರ್ ನಥಿಂಗ್ ಬಟ್ ದೀಸ್ ಆಲ್ಸೋ, ಇಟ್ಸ್ ನಾಟ್ ಆಸಿಡ್ಸ್, ದಿಸ್ ಇಸ್ ಬೇಸ್ ಅಂತ ಬರ್ಕೊಳ್ಳಿ. ಓಕೆ, ಬೇಸಸ್ ಆರ್ ಮೆಟಲ್ ಆಕ್ಸೈಡ್ಸ್. ಇವುಗಳು ಮೆಟಲ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ಹೈಡ್ರೋ ಆಕ್ಸೈಡ್ಸ್ ಅಂತಾನು ಕೂಡ ಕರಿಬಹುದು. ದಟ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಏನ್ ಮಾಡ್ತಾವ ಅಂದ್ರೆ ಈ ಬೇಸಸ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಮತ್ತೆ ವಾಟರ್ ನ ಏನ್ ಮಾಡ್ತಾವ ಅಂದ್ರೆ ಪ್ರಾಡಕ್ಟ್ ಗಳಾಗಿ ಕೊಡ್ತವೆ. ಇವುಗಳನ್ನ ಬೇಸಸ್ ಅಂತ ಕರೀತಾರೆ. ಇದಲ್ದೇನೆ ಏನಂತ ಹೇಳ್ಬೋದು, ಬೇಸಸ್ ಆರ್, ಇನ್ನೊಂದು ಹೇಳ್ಬೇಕಂದ್ರೆ ಬೇಸಸ್ ಆರ್ ಕಾಂಪೌಂಡ್ಸ್ that contain OH minus ions in dissolved form. Okay, or a solution form ಅಂತ ಹೇಳ್ಬೋದು. ಬೇಸಸ್ ಆರ್ ದ ಕಾಂಪೌಂಡ್ಸ್ ದಟ್ ಕಂಟೈನ್ಸ್ OH minus ions in the dissolved form ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ಸ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೆಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎಕ್ಸೆಟ್ರಾ. ಇವೆಲ್ಲದರಲ್ಲೂ ಕಾಮನ್ ಆಗಿ ನೋಡ್ಕೋಬೇಕಂದ್ರೆ OH ಅಂತ ಪ್ರಾಡಕ್ಟ್ ಜಾಸ್ತಿ ಇದೆ. ಸೊ OH ಯಾವ ಇರ್ತವೋ ಅವುಗಳನ್ನ ನಾವು ಏನಂತ ಕರಿಬಹುದು, ಬೇಸಸ್ ಅಂತ ನಾವು ಕರಿಬಹುದು. ಈ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದೀಸ್ ಆರ್ ದ ಸಾಲ್ಟ್ಸ್, ಬಟ್ ಇವುಗಳು ಬೇಸಸ್ ನ ಪ್ರಾಪರ್ಟೀಸ್ ನ ಶೋ ಮಾಡ್ತವೆ. ಸೊ ಇವುಗಳನ್ನ ನಾವು ಏನಂತ ಕರಿಬಹುದು, ಬೇಸಸ್ ಅಂತಾನು ಕೂಡ ಕರಿಬಹುದು. ದೆನ್ ಫೋರ್ತ್ ಕ್ವಶನ್ ಈಸ್ ಸೇಮ್. ವಾಟ್ ಇಸ್ ದ ಸ್ಟೇಟ್ ದ 2 ಕ್ವಾಲಿಟೀಸ್ ಆಫ್ ಬೇಸಸ್ ಅಂತ ಕೇಳಿದರೆ ಯಾವ ಬರ್ತಾವ ಅಂದ್ರೆ ಬೇಸಸ್ ಹ್ಯಾವ್ ಅ ಬಿಟರ್ ಟೇಸ್ಟ್, ಅಂದ್ರೆ ಕಹಿ ರುಚಿಯನ್ನು ಹೊಂದಿರ್ತವೆ. ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಯಾವಾಗ ಆಸಿಡ್ಸ್ ಬ್ಲೂ ಇದನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತಾವ, ಇದ್ರ ಅಪೋಸಿಟ್ ಆಗಿ ಬೇಸಸ್ ರೆಡ್ ಇದನ್ನ ಬ್ಲೂ ಆಗಿ ಲಿಟ್ಮಸ್ ಪೇಪರ್ ನ ಕನ್ವರ್ಟ್ ಮಾಡ್ತವೆ. ದೆನ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಈಸ್ ವಿಚ್ ಗ್ಯಾಸ್ ಯೂಶುವಲಿ ರಿಲೀಸ್ಡ್ ವೆನ್ ಆನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ಸ್. ಆಸಿಡ್ ಅವರ ಬೇಸ್ ಯಾವುದೇ ರಿಯಾಕ್ಟ್ ವಿತ್ ಮೆಟಲ್ ಮಾಡಿದಾಗ ಅವುಗಳು ಏನ್ ಮಾಡ್ತಾವಂದ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನ ಯೂಶುವಲಿ ರಿಲೀಸ್ ಮಾಡ್ತವೆ ವೆನ್ ಆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಯಾವುದು ಹೈಡ್ರೋಜನ್ ಅಯಾನ್ ಅನ್ನ ಯೂಸ್ ಮಾಡ್ತವೆ. Zn is nothing but an metal and H2SO4 is acid. Okay, ಇದೇನ್ ಮಾಡ್ತಾವಂದ್ರೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತವೆ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ದ ಫಾರ್ಮುಲಾ. ಓಕೆ, ದ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಇಸ್ why does dry HCl gas not change the color in the dry litmus paper? ಯಾಕೆ ಅಂದ್ರೆ in the absence of water dissociation of H plus ions in HCl molecules are not possible. ಯಾವಾಗ ವಾಟರ್ ನಲ್ಲಿ ಡಿಸಾಲ್ವ್ ಮಾಡ್ದೇನೆ, ಇವಾಗ ಯಾವುದೇ ಆಸಿಡ್ ಆಗ್ಲಿ ಬೇಸ್ ಆಗ್ಲಿ ಅವುಗಳನ್ನ ವಾಟರ್ ನಲ್ಲಿ ಹಾಕದೇ ಇದ್ದಾಗ ಅವುಗಳೇನ್ ಮಾಡಲ್ಲ, ಅಯಾನ್ಸ್ ಅನ್ನ ಫಾರ್ಮ್ ಮಾಡಲ್ಲ. ಸ್ಪೆಷಲಿ H ಪ್ಲಸ್ ಅಯಾನ್ಸ್ ಅನ್ನ ಫಾರ್ಮ್ ಮಾಡಲ್ಲ. H ಪ್ಲಸ್ ಅಯಾನ್ಸ್ ಫಾರ್ಮ್ ಮಾಡಿದಾಗ ಮಾತ್ರನೇ ಏನಾಗತ್ತಂದ್ರೆ
ಅವಾಗ ಮಾತ್ರನೇ ಏನಾಗತ್ತಂದ್ರೆ ಆಸಿಡಿಕ್ ಪ್ರಾಪರ್ಟೀಸ್ ಅನ್ನ ಶೋ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಆಸಿಡ್ಸ್ ಮತ್ತೆ ಬೇಸಸ್ ಬೇಸಿಕ್ ಪ್ರಾಪರ್ಟೀಸ್ ಅನ್ನ ಶೋ ಮಾಡಕ್ ಸ್ಟಾರ್ಟ್ ಮಾಡ್ತವೆ ಅಯಾನ್ಸ್ ಉಂಟಾದಾಗ ಮಾತ್ರ. ಅದೇ ಅಯಾನ್ಸ್ ವಾಟರ್ ನಲ್ಲಿ ಡಿಸಾಲ್ವ್ ಆಗದೆ ಇದ್ರೆ, ಅದು ಡ್ರೈ ಅಲ್ಲಿ ಇದ್ರೆ, ಅವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಅಯಾನ್ಸ್ ಉಂಟಾಗಲ್ಲ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಿಡಿಕ್ ಪ್ರಾಪರ್ಟೀಸ್ ಮತ್ತೆ ಬೇಸಿಕ್ ಪ್ರಾಪರ್ಟೀಸ್ಗಳು ಉಂಟಾಗಲ್ಲ. ಅವಾಗ ಡ್ರೈ ಲಿಟ್ಮಸ್ ಇದ್ದದ್ದು, ಡ್ರೈ HCl ಗ್ಯಾಸ್ ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ಡ್ರೈ ಲಿಟ್ಮಸ್ ಪೇಪರ್ ಅಂತ ನಾವು ಹೇಳ್ಬೋದು. ಅಂಡ್ ದ ಸೆವೆಂತ್ ಕ್ವಶನ್ ಈಸ್, ನೌ ವಿ ವಿಲ್ ಗೋ ಫಾರ್ ದ ಸೆವೆಂತ್ ಕ್ವಶನ್. ವಾಟ್ ಇಸ್ ದ ಸೆವೆಂತ್ ಕ್ವಶನ್? ಜಸ್ಟ್ ವೇಟ್. Okay, seventh question is, what is the effect of concentration of H plus ions on the nature of a solution? ಏನಂದ್ರೆ ಏನು ಎಫೆಕ್ಟ್ ಆಫ್ ಅ ಕಾನ್ಸಂಟ್ರೇಷನ್ ಆಫ್ H plus ions on the nature of a solution. ಒಂದು ಏನು ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನ್ ಅಲ್ಲಿ H plus ions ನ ಕಾನ್ಸಂಟ್ರೇಷನ್ ಮಾಡಿದಾಗ ಆ ಸೊಲ್ಯೂಷನ್ ನೇಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, H plus ions ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಅದ್ರ pH ಎಷ್ಟು ತರ ಇರುತ್ತೆ ಅಂದ್ರೆ pH 1 to 6.9 ಆಗುತ್ತೆ. ಅವಾಗ ಅದನ್ನ ಏನಂತ ಕರಿಬಹುದು? ಆಸಿಡಿಕ್ ಅಂತ ನಾವು ಕರಿಬಹುದು. ಯಾವಾಗ pH 1 to 6.9 ಇರುತ್ತಲ್ಲ, ಅದನ್ನ ಆಸಿಡಿಕ್ ಅಂತ ಕರಿಬಹುದು. ಅಲ್ಲಿ ಏನಿರುತ್ತೆ ಅಂದ್ರೆ H plus ions ಏನಾಗಿರ್ತವೆ ಅಂದ್ರೆ ಹೈಯೆಸ್ಟ್ ಅಲ್ಲಿ ಇರ್ತವೆ. ಮತ್ತೆ ಆ ಸೊಲ್ಯೂಷನ್ ನಲ್ಲಿ ಇನ್ಕ್ರೀಸ್ ಆದಾಗ H plus ions ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಾಗ pH ಆಲ್ಸೋ ಡಿಕ್ರೀಸಸ್. pH ಏನಾಗುತ್ತೆ? ಕಡಿಮೆ ಹಾಕೊಂಡು ಹೋಗುತ್ತೆ. H plus ions ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ pH ಲೆವೆಲ್ ಕಡಿಮೆ ಹಾಕೋತಾ ಹೋಗುತ್ತೆ. ಅದು ಆಸಿಡಿಕ್, ಸ್ಟ್ರಾಂಗ್ ಆಸಿಡಿಕ್ ಆಗ್ತಾ ಹೋಗುತ್ತೆ. ಅಂಡ್ ಆಸ್ ದ ಕಾನ್ಸಂಟ್ರೇಷನ್ ಆಫ್ H plus ions ಇನ್ ದ ಸೊಲ್ಯೂಷನ್ ಡಿಕ್ರೀಸಸ್, ಯಾವಾಗ H plus ions ಕಾನ್ಸಂಟ್ರೇಷನ್ ಕಡಿಮೆ ಹಾಕೋತಾ ಹೋಗುತ್ತಲ್ಲ, ಆವಾಗ pH decreases, not decreases, it increases. Okay, it increases okay, it was increases from 7.1 to 14. It is nothing but basic property or a base ಅಂತ ಹೇಳ್ಬೋದು. ಅದನ್ನ ನಾವು ಬೇಸ್ ಅಂತ ಹೇಳ್ಬೋದು. And the eighth question is, what is the common name of the compound of CaOCl2? ನಾನು ಅವಾಗಲೇ ಹೇಳಿದ್ದೇನೆ, it is nothing but a bleaching powder ಅಂತ ನಾವು ಹೇಳ್ಬೋದು. Then ninth question is, name the sodium compound used to of soften hard water. ಯಾವ್ದಂದ್ರೆ ಯಾವ ಸೋಡಿಯಂ ಕಾಂಪೌಂಡ್ ಅನ್ನ ನಾವು ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದು ಏನು ಏನು ಕಾಂಪೌಂಡ್ ನೇಮ್ ಯಾವ್ದು ಬರ್ತಂದ್ರೆ Na2CO3.10H2 ಅಂತ ನಾವು ಹೇಳ್ಬೋದು. ಅಂಡ್ ದ 10th ಕ್ವಶನ್ ಈಸ್, ವಾಟ್ ಟೈಪ್ ಆಫ್ ಡ್ರಗ್ಸ್ ಆರ್ ಯೂಸ್ ಟು ಟ್ರೀಟ್ ದ ಇಂಡೈಜೆಷನ್? ಇಂಡೈಜೆಷನ್ ಆದಾಗ ನಾವು ಆಸಿಡಿಟಿ ಅಂತ ಹೇಳ್ತಾರಲ್ಲ, ಅದಾದಾಗ ನಾವು ಯಾವ ರೀತಿಯಾಗಿರ್ತಕ್ಕಂಥ ಡ್ರಗ್ಸ್ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಆಂಟಾಸಿಡ್ಸ್ ಅಂತ ಹೇಳ್ಬೋದು. ಆಸಿಡ್ಸ್ ಆರ್ ನಥಿಂಗ್ ಬಟ್ ಬೇಸಸ್. ಇವುಗಳನ್ನ ನಾವು ಬೇಸಸ್ ಅಂತಾನು ಕೂಡ ಕರಿತೇವೆ. ಓಕೆ, ದೆನ್ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ 11th ಕ್ವಶನ್. 11th ಕ್ವಶನ್ ಅಲ್ಲಿ ಏನಂತ ಹೇಳಿದ್ರೆ, ಆಸಿಡ್ ಡು ನಾಟ್ ಶೋ ಆನ್ ಅಸಿಡಿಕ್ ನೇಚರ್ ಇನ್ ದ ಅಬ್ಸೆನ್ಸ್ ಆಫ್ ವಾಟರ್. ವೈ? ಅವಾಗಲೇ ಹೇಳಿದೀವಲ್ಲ, ಆಸಿಡ್ಸ್ ಅಬ್ಸೆನ್ಸ್ ಆಫ್ ವಾಟರ್ ಅಲ್ಲಿ ಇರುವಾಗ ಯಾಕೆ ಏನು ಆಸಿಡಿಕ್ ನೇಚರ್ ಅನ್ನ ಶೋ ಮಾಡಲ್ಲ? ಯಾಕೆ ಆಸಿಡಿಕ್ ನೇಚರ್ ಅನ್ನ ಶೋ ಮಾಡಲ್ಲ ಅಂದ್ರೆ, ಇನ್ ದ ಅಬ್ಸೆನ್ಸ್ ಆಫ್ ವಾಟರ್ ನ ಅಬ್ಸೆನ್ಸ್ ಇದ್ದಾಗ H plus ions ಇನ್ acidic molecules do not dissociate. ಅಂದ್ರೆ H plus ions ಆಗಿ ಕನ್ವರ್ಟ್ ಆಗಕ್ಕೆ ಅವಕ್ಕೆ ಸಾಧ್ಯ ಆಗಲ್ಲ. ಸೊ acidic do not show acidic nature in the absence of water ಅಂತ ನಾವು ಹೇಳ್ಬೋದು. ದೆನ್ 12th ಕ್ವಶನ್ ಈಸ್, plaster of Paris should be stored in a moisture proof containers. Why? ಯಾಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಮಾಯಿಶ್ಚರ್ ಹೋಗದೆ ಇರತಕ್ಕಂತ ಕಂಟೈನರ್ ಅಲ್ಲಿ ಹಾಕಿ ಇಡಬೇಕಂತಂದ್ರೆ, ಯಾಕಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಬ್ಸಾರ್ಬ್ಸ್ ದ ಮಾಯಿಶ್ಚರ್ ಅಂಡ್ ಟರ್ನ್ಸ್ ಟು ಹಾರ್ಡ್ ಸಾಲಿಡ್. ಇಟ್ ಇಸ್ ನೇಮ್ ಆಸ್ ಜಿಪ್ಸಮ್. ಓಕೆ, ಇಟ್ ಇಸ್ ನೇಮ್ಸ್ ಆಸ್ ಜಿಪ್ಸಮ್ ಅಂತ ಕರಿಬಹುದು. ಇದು ಹೇಗಂದ್ರೆ CaSO4 half H2 ಇಟ್ಸ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು 1/2 H2 ಅಂದ್ರೆ ವಾಟರ್ ನ ಮಾಯಿಶ್ಚರ್ ನ ಕಾಂಟ್ಯಾಕ್ಟ್ ನಲ್ಲಿ ಬಂದಾಗ ಅದೇನ್ ಮಾಡತ್ತಂದ್ರೆ
CaSO4 2H2 ಆಗಿ ಕನ್ವರ್ಟ್ ಆಗುತ್ತೆ. ಇದು ಸ್ಟ್ರಾಂಗ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಜಿಪ್ಸಮ್ ಅಂತ ಕರೀತಾರೆ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಮಾಯ್ಚರ್ ಪ್ರೂಫ್ ಕಂಟೈನರ್ ನಲ್ಲಿ ಹಾಕಿ ಇಡ್ಬೇಕಾಗತ್ತೆ. ಸೊ 13th ಕ್ವಶನ್ ಈಸ್ why curd and sour integrants should not be stored in brass or copper vessels. ಯಾಕೆ ಅಂದ್ರೆ ನಾವು ಅವಾಗ್ಲೇ ನೋಡಿದ್ದೇವೆ ಏನಂದ್ರೆ curd and sour integrants are nothing but these are acids. Okay, acids ಯಾವ ಜೊತೆ ರಿಯಾಕ್ಟ್ ಮಾಡ್ತವೆ? ಮೆಟಲ್ ಜೊತೆಗೆ. ಆಸಿಡ್ ಪ್ಲಸ್ metal is converts to salt plus hydrogen gas. Okay, hydrogen gas. ಈ ಹೈಡ್ರೋಜನ್ ಗ್ಯಾಸ್ ಇದೇನು ಹೈಡ್ರೋಜನ್ ಗ್ಯಾಸ್ ಇರುತ್ತಲ್ಲ, ಈ ಹೈಡ್ರೋಜನ್ ಗ್ಯಾಸ್ ಇದ್ದದ್ದು ಹ್ಯೂಮನ್ ಬಾಡಿಗೆ ತುಂಬಾ ಟಾಕ್ಸಿಕ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಏನ್ ಮಾಡಬಾರ್ದು ಅಂದ್ರೆ ಈ ಬ್ರಾಸ್ ಮತ್ತೆ ಕಾಫರ್ಸ್ ಏನ್ ಬರ್ತವೆ ಇವುಗಳು ಮೆಟಲ್ಸ್ ಜೊತೆಗೆ ಇದೇನ್ ಮಾಡ್ತದೆ, ರಿಯಾಕ್ಟ್ ಮಾಡ್ಬಿಟ್ಟು ಹೈಡ್ರೋಜನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇದು ಏನಾಗ್ತದೆ ಅಂದ್ರೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಆಗಿದೆ. ಸೊ ಇಟ್ ಇಸ್ ನಾಟ್, ಅದಕ್ಕೋಸ್ಕರನೇ ಕರ್ಡ್ ಮತ್ತೆ ಯಾವುದೇ ರೀತಿಯಾಗಿರ್ತ ಸೋರ್ ಪ್ರಾಡಕ್ಟ್ಸ್ ಅನ್ನ ಇಲ್ಲಿ ಬ್ರಾಸ್ ಮತ್ತೆ ಕಾಪರ್ಸ್ ನಲ್ಲಿ ಹಾಕಿ ಇಡಬಾರ್ದು. ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಈಸ್ 14th ಕ್ವಶನ್. 14th ಕ್ವಶನ್ ಏನನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. 14th ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ, ದೀಸ್ 5 ಸೊಲ್ಯೂಷನ್ಸ್ A, B, C, D, E show 4, 1, 11, 7 and 9 respectively when tested by universal indicator. Universal indicator is nothing but an indicator. ಇದೇನ್ ಮಾಡುತ್ತಂದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ pH ಅನ್ನ ಶೋ ಮಾಡುತ್ತೆ. ಯಾವ ವಸ್ತುದು ಯಾವ pH ಎಷ್ಟಿದೆ ಅಂತ ಪರ್ಫೆಕ್ಟ್ ಆಗಿ ಶೋ ಮಾಡುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎದು 4, ಬಿದು 1, ಸಿದು 11, ಡಿದು 7 ಅಂಡ್ ಇದು 9 ಅಂತ pH ಗಳನ್ನ ಅವುಗಳನ್ನು ಕೊಟ್ಟಿದ್ದಾರೆ. 5 ಸೊಲ್ಯೂಷನ್ ಅಲ್ಲಿ ಅದ್ರ pH ಗಳನ್ನು ಕೂಡ ಕೊಟ್ಟಿದ್ದಾರೆ. ವಿಚ್ ಸೊಲ್ಯೂಷನ್ ಇಸ್ ನ್ಯೂಟ್ರಲ್? ದ ನೇಮ್ ದ ಸ್ಟ್ರಾಂಗ್ ಬೇಸ್, ನೇಮ್ ದ ಸ್ಟ್ರಾಂಗ್ಲಿ acidic solution, arrange the weakly acidic and weakly basic solution, ascending order and of the gas hydrogen ions ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒನ್ ನಾವು ಏನ ನೋಡ್ಕೋಬೇಕಂದ್ರೆ ವಿಚ್ ಒನ್ ಈಸ್ ನ್ಯೂಟ್ರಲ್. ನ್ಯೂಟ್ರಲ್ ಯಾವ್ದು ಬರುತ್ತೆ ಅಂದ್ರೆ 7 pH ಹೊಂದಿರೋದು. 7 pH ಅಂದ್ರೆ ಯಾವ್ದು ಬರುತ್ತೆ? ಡಿ. ಇಲ್ಲಿ ಆನ್ಸರ್ ನೋಡ್ಕೊಳ್ಳಿ, ಡಿ is 7 is a neutral. ಓಕೆ, ದೆನ್ ಸೆಕೆಂಡ್ ಒನ್ ಯಾವ ಸ್ಟ್ರಾಂಗ್ ಬೇಸ್ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಬೇಸ್ ಯಾವ್ದಂದ್ರೆ ಇಲ್ಲಿ 11 is a strong base. 11 ಯಾವ್ದು ಬರುತ್ತೆ ಅಂದ್ರೆ ಸಿ. ನೋಡ್ಕೊಳ್ಳಿ, ಸಿ is a strong acidic, is not acidic, it's a basic solution. ಓಕೆ, ದೆನ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಸ್ಟ್ರಾಂಗ್ಲಿ ಆಸಿಡಿಕ್ ಸೊಲ್ಯೂಷನ್. ಸ್ಟ್ರಾಂಗ್ಲಿ ಆಸಿಡಿಕ್ ಸೊಲ್ಯೂಷನ್ ಯಾವ್ದಂದ್ರೆ pH1 ಇರೋದು ಸ್ಟ್ರಾಂಗ್ಲಿ ಆಸಿಡಿಕ್. ಇಟ್ಸ್ ನಥಿಂಗ್ ಬಟ್ ಅ ಬಿ. ಬಿ ಇನ್ ಸ್ಟ್ರಾಂಗ್ಲಿ ಆಸಿಡಿಕ್ ಸೊಲ್ಯೂಷನ್. ದೆನ್ ನೆಕ್ಸ್ಟ್ ಯಾವ್ದನ್ನ ಕೇಳಿದರೆ ಸ್ಟ್ರಾಂಗ್ಲಿ ಆಸಿಡಿಕ್ ಆಯ್ತು. ಅರೇಂಜ್ ವೀಕ್ಲಿ ಆಸಿಡಿಕ್ ಅಂಡ್ ವೀಕ್ಲಿ ಬೇಸಿಕ್. ವೀಕ್ಲಿ ಆಸಿಡಿಕ್ ಯಾವ್ದಿದೆ? 4 ಇದೆ. 4 ಇಸ್ ನಥಿಂಗ್ ಬಟ್ ಎ, ಇಟ್ ಇಸ್ ಅ ವೀಕ್ಲಿ ಆಸಿಡಿಕ್ ಸೊಲ್ಯೂಷನ್. ದೆನ್ ನೆಕ್ಸ್ಟ್ ವೀಕ್ಲಿ ಬೇಸಿಕ್ ಯಾವ್ದಂದ್ರೆ ದಟ್ಸ್ ಇ. ಇ is weakly, it's not a acidic, it is a basic. ಓಕೆ, ಇಟ್ ಇಸ್ ಬೇಸಿಕ್ ಅಂತ ಬರ್ಕೊಳ್ಳಿ. ಬೇಸಿಕ್ ಸೊಲ್ಯೂಷನ್ ಈಸ್ ಇ ಅಂತ ನಾವು ಹೇಳ್ಬೋದು. ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೆದಾಗ ಯಾವುದರಲ್ಲಿ ಹೈಡ್ರೋಜನ್ ಅಸೆಂಡಿಂಗ್ ಆರ್ಡರ್ ವೀಕ್ಲಿ ಬೇಸಿಕ್ ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೆದಾಗ ಈ ರೀತಿ ಬರೀಬಹುದು. ಓಕೆ, ದೆನ್ ನೆಕ್ಸ್ಟ್ 15th ಕ್ವಶನ್ ಈಸ್ the 15th question is in the magnesium strips of equal length. ಏನಂದ್ರೆ ಮ್ಯಾಗ್ನೆಸಿಯಂ ಸ್ಟ್ರಿಪ್ಸ್ ಆಫ್ ಈಕ್ವಲ್ ಲೆಂತ್ ಟೇಕನ್ ಇನ್ ದ ಟೆಸ್ಟ್ ಟ್ಯೂಬ್ ಎ ಅಂಡ್ ಬಿ. ಏನು ಟೆಸ್ಟ್ ಟ್ಯೂಬ್ ಎ ಇದೆ ಮತ್ತೆ ಟೆಸ್ಟ್ ಟ್ಯೂಬ್ ಬಿ ಇದೆ. ಅದರಲ್ಲಿ 2 ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ನಲ್ಲಿ ಒಂದೇ ಲೆಂತ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಸಿಯಂ ಸ್ಟ್ರಿಪ್ಸ್ ಅನ್ನ ಒಳಗಡೆ ಹಾಕಿದಾಗ ಫಸ್ಟ್ ಟೆಸ್ಟ್ ಟ್ಯೂಬ್ ಎ ನಲ್ಲಿ ಏನಿದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಸೆಕೆಂಡ್ ಟೆಸ್ಟ್ ಟ್ಯೂಬ್ ನಲ್ಲಿ ಅಸಿಡಿಕ್ ಆಸಿಡ್ ಇದೆ. ಇವು ಎರಡುಗಳಲ್ಲಿ ಮ್ಯಾಗ್ನೆಸಿಯಂ ಸ್ಟ್ರಿಪ್ಸ್ ಅನ್ನ ಆಡ್ ಮಾಡಿದಾಗ ಬೋತ್ ಆಸಿಡ್ಸ್ ಹ್ಯಾವ್ ಅಮೌಂಟ್ ಅಂಡ್ ಕಾನ್ಸಂಟ್ರೇಷನ್. ಏನು ಹ್ಯಾವ್ ಅಮೌಂಟ್ ಆಫ್ ಕಾನ್ಸಂಟ್ರೇಷನ್. ಈಚ್ ಟೆಸ್ಟ್ ಟ್ಯೂಬ್ ಮೋರ್ ಗ್ಯಾಸ್ ಬಬಲ್ಸ್ ಪ್ರೊಡ್ಯೂಸ್ಡ್ ಅಂಡ್ ವೈ. ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಮೋರ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ ಮತ್ತೆ ಯಾಕೆ ಅಂತ ಕೇಳಿದ್ರೆ ಆನ್ಸರ್ ಈಸ್ ಅ ಲಾರ್ಜ್ ನಂಬರ್ ಆಫ್ ಗ್ಯಾಸ್ ಬಬಲ್ಸ್ ಕಮ್ಸ್ ವಿತ್ ದ ಮ್ಯಾಗ್ನೆಸಿಯಂ ಸ್ಟ್ರಿಪ್ಸ್ ಫ್ರಾಗ್ಮೆಂಟ್ಸ್ ಇನ್ ದ ಟೆಸ್ಟ್ ಟ್ಯೂಬ್ ಎ. ಟೆಸ್ಟ್ ಟ್ಯೂಬ್ ಎ ನಲ್ಲಿ
ಜಾಸ್ತಿ ಗ್ಯಾಸಸ್ ಬರುತ್ತೆ. ಯಾಕೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗರ್ ದನ್ ಅಸಿಡಿಕ್ ಆಸಿಡ್. ಇದೆಲ್ಲರಿಗೂ ಗೊತ್ತಿರೋದು ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಸಿಡ್ ದನ್ ಆಸಿಡಿಕ್ ಆಸಿಡ್ ಅಂತ ನಾವು ಹೇಳಬಹುದು. ಅದಕ್ಕೋಸ್ಕರ ಯಾವ ಸ್ಟ್ರಾಂಗ್ ಆಸಿಡ್ ಇರುತ್ತಲ್ಲ ಅದರಲ್ಲಿ H+ions ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೈಡ್ರೋಜನ್ ಗ್ಯಾಸ್ ಕೂಡ ಜಾಸ್ತಿ ಹೊರಗಡೆ ಬರುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ದ 16th ಕ್ವಶನ್, ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್, ಆನ್ಸರ್ ಅನ್ನ ಇಲ್ಲಿ ಕೆಳಗಡೆನೆ ಬರೀತೀನಿ. ಈ ಆನ್ಸರ್ ತುಂಬಾ ಶಾರ್ಟ್ ಆಗಿದೆ ಮತ್ತೆ ತುಂಬಾ ಈಜಿ ಆಗಿದೆ. ಸೊ when acids and bases react with each other and produce salt and water is known as neutralization reaction. What is that? Neutralization reaction. Okay, ಇದನ್ನ ಏನಂತ ಕರೀತಾರೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇಟ್ಸ್ ಅ ವೆರಿ ಈಸಿಯೆಸ್ಟ್ ಡೆಫಿನೇಷನ್ ಅಂತ ಹೇಳ್ಬೋದು. ಇದನ್ನ ನೀವು ಎಕ್ಸಾಮ್ಸ್ ನಲ್ಲಿ ಬರೀರಿ, ಇದನ್ನ ಜಾಸ್ತಿ ಬರೆಯಕ್ ಹೋಗ್ಬೇಡಿ. ಇಟ್ ಇಸ್ ವೆರಿ ಏನಂದ್ರೆ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ಇದು ಫಾರ್ಮುಲಾ ಬರುತ್ತೆ, ಆಸಿಡ್ ಪ್ಲಸ್ ಬೇಸ್ ಏನ್ ಪ್ರಾಡಕ್ಟ್ ಅನ್ನು ಕೊಡುತ್ತೆ ಅಂದ್ರೆ ಸಾಲ್ಟ್ ಪ್ಲಸ್ ವಾಟರ್ ಅಂತ ಕೊಡುತ್ತೆ. ಎಕ್ಸಾಂಪಲ್ ಯಾವ್ದಂದ್ರೆ NaOH plus HCl. ಇಟ್ ಇಸ್ ಅ ಬೇಸ್, ಇಟ್ ಇಸ್ ಆಸಿಡ್. ಇವಾಗ NaCl is a salt and H2O is nothing but a water. Okay, then the 17th question, write the important uses of a washing soda. Washing soda the important uses ಅನ್ನ ಕೇಳಿದ್ದಾರೆ. Uses 1 is used in the glass, soap and paper factories, and second one is used in the production of sodium compounds such as a borax. Borax ನ ಪ್ರೊಡಕ್ಷನ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಅಂತ ನಾವು ಹೇಳಬಹುದು. And the 18th question, what is that? 18th question ಯಾವುದು ಅಂತ ನೋಡೋದಾದ್ರೆ 18th question, write the important uses of baking soda. ಬೇಕಿಂಗ್ ಸೋಡಾದು ಇಂಪಾರ್ಟೆಂಟ್ ಯೂಸಸ್ ಅಂತ ಕೇಳಿದರೆ. ಈ ಯೂಸಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ 2 ಮಾರ್ಕ್ಸ್ ಗೆ ಜಾಸ್ತಿ ಕೇಳಿದ್ದಾರೆ. 1 ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳಬಹುದು, ಬಟ್ 2 ಮಾರ್ಕ್ಸ್ ಗೆ ಜಾಸ್ತಿ ಕೇಳಿರುವಂತ ಕೇಳಿದ್ದಾರೆ. ಸೊ ಇದನ್ನ ನೋಡ್ಕೊಳ್ಳಿ. ಆನ್ಸರ್ ಈಸ್ ಯೂಸ್ಡ್ ಇನ್ ಆಂಟಾಸಿಡ್ಸ್. ಆಂಟಾಸಿಡ್ಸ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಯೂಸ್ಡ್ ಇನ್ ಸೋಡಾ ಆಸಿಡ್ ಫೈರ್ ಎಸ್ಟಿಂಗ್ವಿಷರ್ಸ್. ಸೋಡಾ ಆಸಿಡ್ ಫೈರ್ ಎಸ್ಟಿಂಗ್ವಿಷರ್ಸ್ ನ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ಸಾಲ್ಟ್? ಸಾಲ್ಟ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸಾಲ್ಟ್ ಈಸ್ ಕಾಂಪೌಂಡ್ ಫಾರ್ಮ್ಡ್ ಅಂಡ್ ಮೆಟಲ್ ಅಂಡ್ ಆಸಿಡ್. ಮೆಟಲ್ ಮತ್ತೆ ಆಸಿಡ್ ರಿಯಾಕ್ಟ್ ಆದಾಗ, ನಾನ್ ಮೆಟಲ್ ಅಂಡ್ ಬೇಸ್, ನಾನ್ ಮೆಟಲ್ ಮತ್ತೆ ಬೇಸ್ ಗಳು ರಿಯಾಕ್ಷನ್ ಮಾಡಿದಾಗ ಒಂದಕ್ಕೊಂದು, ಅಂಡ್ ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್ ಆದಾಗ ಇದನ್ನ ಏನಂತ ಕರೀತಾರೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತಾರಲ್ಲ. ಅದರಲ್ಲಿ ಏನಾಗುತ್ತೆ, ಈಚ್ ಅದರ್ ಆಗಿ ರಿಯಾಕ್ಷನ್ ಮಾಡಿದಾಗ ಏನು ಉಂಟಾಗುತ್ತೆ ಅಂದ್ರೆ ಸಾಲ್ಟ್ ಉಂಟಾಗುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಸಾಲ್ಟ್ ಅಂತ ಕರೀತಾರೆ. ವಾಟ್ ಇಸ್ ದೆನ್ ಗೋ ವಿತ್ 20th question, ವಾಟ್ ಇಸ್ ದ ಕ್ಲೋರ್ ಆಲ್ಕಲಿ ಪ್ರೊಸೆಸ್? ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದ್ರೆ ಏನು ಅಂದ್ರೆ, ವೆನ್ ಅಂಡ್ electric current is passed through the aqueous solution of a sodium chloride. ಇದನ್ನ ಬ್ರೈನ್ ಸೊಲ್ಯೂಷನ್ ಅಂತಾನು ಕರೀತಾರೆ. ಓಕೆನಾ? aqueous solution of a sodium chloride ಅನ್ನ ಬ್ರೈನ್ ಸೊಲ್ಯೂಷನ್ ಅಂತಾನು ಕರೀತಾರೆ. ಆ ಬ್ರೈನ್ ಸೊಲ್ಯೂಷನ್ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಬಿಟ್ಟಾಗ ಅದು ಏನ್ ಮಾಡ್ತದೆ ಅಂದ್ರೆ, ಇಟ್ ಡಿಕಂಪೋಸಸ್ ಟು ಫಾರ್ಮ್ ಅ ಸೋಡಿಯಂ ಹೈಡ್ರಾಕ್ಸೈಡ್. ಏನ್ ಮಾಡ್ತದೆ ಅಂದ್ರೆ, ಅದು ಏನ್ ಮಾಡ್ತದೆ ಅಂದ್ರೆ Cl ಮೈನಸ್ ಮತ್ತೆ Na+ ಏನೋ ಅಯಾನ್ಸ್ ಗಳನ್ನ ಬ್ರೇಕ್ ಮಾಡ್ತದೆ. ಅಂಡ್ ಇದರಿಂದ ಏನಾಗ್ತದೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಒಳಗಡೆ ಇರತಕ್ಕಂಥ ವಾಟರ್ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡ್ತದೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಕರೀತಾರೆ. ಓಕೆ, ದ ನೆಕ್ಸ್ಟ್ 21st question is, ನೇಮ್ ದ 2 chemicals ಮೇಡ್ ಫ್ರಮ್ ಕಾಮನ್ ಸಾಲ್ಟ್. ಯಾವ್ದಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಬೇಕಿಂಗ್ ಸೋಡಾ, ಅದಲ್ದಾನೆ ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್. ಇವೆಲ್ಲಾನು ಏನ್ ಬರ್ತಾವ ಅಂದ್ರೆ ಕಾಮನ್ ಸಾಲ್ಟ್ ನಿಂದ ತಯಾರಿಕೆ ಆಗಿರ್ತಕ್ಕಂಥ
ಕೆಮಿಕಲ್ಸ್ ಅಂತ ನಾವು ಹೇಳ್ಬೋದು. ನೌ ವಿ ವಿಲ್ ಗೋ ಫಾರ್ ದ 22nd ಕ್ವಶನ್. ಬ್ಲೀಚಿಂಗ್ ಪೌಡರ್ ಈಸ್ ಅನ್ ಎಕ್ಸಲೆಂಟ್ ಡಿಸ್ಇನ್ಫೆಕ್ಟೆಂಟ್ ಬಟ್ ವೈ ಶುಡ್ ನಾಟ್ ಬಿ ಓವರ್ ಯೂಸ್ಡ್. ಬ್ಲೀಚಿಂಗ್ ಪೌಡರ್ ಏನಿರ್ತದಲ್ಲ, ಇದು ಒಂದು ಎಕ್ಸಲೆಂಟ್ ಇನ್ಫೆಕ್ಷನ್ ಅನ್ನ ತಡೆಗಟ್ಟತಕ್ಕಂತ ಒಂದು ಎಕ್ಸಲೆಂಟ್ ಪ್ರಾಡಕ್ಟ್. ಬಟ್ ಇದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ದ ಫೈನ್ ಪೌಡರ್ ರಿಯಾಕ್ಟ್ ವಿತ್ ವಾಟರ್ ಟು ರಿಲೀಸ್ ಕ್ಲೋರಿನ್ ಗ್ಯಾಸ್. ಏನ್ ಮಾಡ್ತಂದ್ರೆ ಒಂದು ಅಮೌಂಟ್ ಆಫ್ ಏನು ಪೌಡರ್ ಏನಿರ್ತದಲ್ಲ, ಅದು ವಾಟರ್ ಜೊತೆಗೆ ರಿಯಾಕ್ಷನ್ ಮಾಡ್ಬಿಟ್ಟು ಕ್ಲೋರಿನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತದೆ. ಎಕ್ಸೆಸಿವ್ ಯೂಸ್ ಆಫ್ ಬ್ಲೀಚಿಂಗ್ ಪೌಡರ್ ಈಸ್ ನಾಟ್ ಗುಡ್ ಆಸ್ ಕ್ಲೋರಿನ್ ಕಾಸಸ್ ಓಜನ್ ಡಿಸ್ಟ್ರಕ್ಷನ್. ಜಾಸ್ತಿ ನಾವು ಬ್ಲೀಚಿಂಗ್ ಪೌಡರ್ ನ ಯೂಸ್ ಮಾಡಿದಾಗ ಅದು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಜಾಸ್ತಿ ಕ್ಲೋರಿನ್ ಅನ್ನ ರಿಲೀಸ್ ಮಾಡ್ತದೆ. ಆ ಕ್ಲೋರಿನ್ ಯಾವ್ದಕ್ಕಂದ್ರೆ ಓಝೋನ್, ಅಂದ್ರೆ O3 ಈಸ್ ನಥಿಂಗ್ ಬಟ್ ಓಝೋನ್. ಈ ಓಝೋನ್ ಅನ್ನ ಏನ್ ಮಾಡ್ತಂದ್ರೆ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಂದ್ರೆ ಕ್ಲೋರಿನ್ ಗ್ಯಾಸ್ ಮಾಡ್ತದೆ. ಸೊ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾವು ಹೇಳಬಹುದು. ನಾವು ವಿ ವಿಲ್ ಗೋ ಫಾರ್ ದ 23rd ಕ್ವಶನ್. ವಿಡಿಯೋ ಎಂಡ್ ಆಗಕ್ ಬರ್ತಾ ಇದೆ. ಸೊ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ, ಯಾರು ಮರಿಬೇಡಿ. 23rd ಕ್ವಶನ್ ಇಸ್, ಹೌ ಈಸ್ ಆಸಿಡ್ ರೈನ್ ಹಾರ್ಮ್ಫುಲ್ ಟು ದ ಅಕ್ವಾಟಿಕ್ ಲೈಫ್. ಅಕ್ವಾಟಿಕ್ ಲೈಫ್ ಗೆ ಆಸಿಡ್ ರೈನ್ ಹಾರ್ಮ್ಫುಲ್ ಆಗಿದೆ. ಯಾಕೆಂದ್ರೆ ಫಸ್ಟ್ ಒನ್, ಇದನ್ನ ಫಸ್ಟ್ ಅಂತ ಹೇಳ್ಕೊಳ್ಳೋಣ. ಆಸಿಡ್ ರೈನ್ ಈಸ್ ಹಾರ್ಮ್ಫುಲ್ ಟು ದ ಅಕ್ವಾಟಿಕ್ ಲೈಫ್ ಆಸ್ ಇಟ್ ಡೆಸ್ಟ್ರಾಯ್ಸ್ ದ eggs of aquatic life ಅಂತ ಹೇಳ್ಬೋದು. ಅಂಡ್ ದ ಸೆಕೆಂಡ್ ಒನ್, aquatic ಎನಿಮಲ್ಸ್ ಏನ್ ಬರ್ತಾವಲ್ಲ, ಆ ಎನಿಮಲ್ಸ್ ಏನ್ ಬೇಕಾಗಿರುತ್ತೆ ಅಂದ್ರೆ ಮ್ಯಾನೇಜಬಲ್ amount of pH of water to live. ಆ pH ಯಾವಾಗ ಕಡಿಮೆ ಆಗುತ್ತೋ, when the pH of water decreases, ಅವಾಗ ಏನ್ ಮಾಡ್ತಾವಂದ್ರೆ ಅಕ್ವಾಟಿಕ್ ಎನಿಮಲ್ಸ್ ಏನ್ ಮಾಡ್ತಾವಂದ್ರೆ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಏನಂತ ಹೇಳ್ಬೋದು, ಆಸಿಡ್ ರೈನ್ ಈಸ್ ಹಾರ್ಮ್ಫುಲ್ ಫಾರ್ ದ ಅಕ್ವಾಟಿಕ್ ಲೈಫ್ ಅಂತ ಹೇಳ್ಬೋದು. ದೆನ್ 20th ಕ್ವಶನ್ ಈಸ್, ಸೊಲ್ಯೂಷನ್ ಆಫ್ ಅ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್, ಗ್ಲೂಕೋಸ್ ಡು ನಾಟ್ ಎಕ್ಸಿಬಿಟ್ ಅಕ್ವಾಟಿಕ್ ಪ್ರಾಪರ್ಟೀಸ್ ವೈ ಅಂತ ಕೇಳಿದ್ದಾರೆ. ಏನು ಸೊಲ್ಯೂಷನ್ಸ್ ಆಫ್ ಅ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್ ಅಂಡ್ ಗ್ಲೂಕೋಸ್ ಡು ನಾಟ್ ಎಕ್ಸಿಬಿಟ್ ದ ಅಸಿಡಿಕ್ ಪ್ರಾಪರ್ಟೀಸ್ ವೈ. ಯಾಕಂದ್ರೆ ಆಲ್ಕೋಹಾಲ್ ಮತ್ತೆ ಗ್ಲೂಕೋಸ್ಗಳು ಸೊಲ್ಯೂಷನ್ ಅನ್ನ ಕೊಟ್ಟಾಗ ಅವುಗಳು ಏನ್ ಮಾಡಲ್ಲ ಅಂದ್ರೆ, ಫಸ್ಟ್ ಒನ್ ಈಸ್ ಬಿಕಾಸ್ ಸೊಲ್ಯೂಷನ್ ಆಫ್ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್ ಅಂಡ್ ಗ್ಲೂಕೋಸ್ ಕಂಟೇನ್ ಹೈಡ್ರೋಜನ್ ಬಟ್ ನಾಟ್ ಡಿಸೋಸಿಯೇಟ್ ಇನ್ ದ ವಾಟರ್. ಯಾಕಂದ್ರೆ ಅವುಗಳು H+ ಅಂಡ್ OH- ಅಂತ ಅಯಾನ್ ಗಳನ್ನ ಏನ್ ಮಾಡಲ್ಲ, ಉಂಟು ಮಾಡಲ್ಲ. ಸೊ ಇವುಗಳು ಆಸಿಡಿಕ್ ಮತ್ತೆ ಬೇಸಿಕ್ ಪ್ರಾಪರ್ಟಿಗಳನ್ನ ಉಂಟು ಮಾಡಲ್ಲ. ಅಂಡ್ 25th ಕ್ವಶನ್ ಈಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ತಾನೆ ಇರ್ತಾರೆ, ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಪುಟ್ ಮಾಡ್ಕೊಳ್ಳಿ. ವೆನ್ diluting an acid, the acid itself should be added to the water and not the water to acid. Why? ಯಾಕೆ ಡೈಲ್ಯೂಟಿಂಗ್ ವಾಟರ್ ಅಂದ್ರೆ ಅದನ್ನ ಸ್ಟ್ರಾಂಗ್ ಆಸಿಡ್ ನ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡೋದನ್ನೇ ಡೈಲ್ಯೂಟಿಂಗ್ ಆನ್ ಆಸಿಡ್ ಅಂತ ಹೇಳ್ಬೋದು. ಡೈಲ್ಯೂಷನ್ ಆಫ್ ಆಸಿಡ್ ಅಂತಾನು ಕೂಡ ಕರೀತಾರೆ. ದ ಆಸಿಡ್ ಇಟ್ಸೆಲ್ಫ್ ಶುಡ್ ಬಿ ಆಡೆಡ್ ಟು ದ ವಾಟರ್. ಆಸಿಡ್ ನ ನಾವು ವಾಟರ್ ಗೆ ಆಡ್ ಮಾಡ್ಕೊಂತ ಹೋಗ್ಬೇಕು, ಅದ್ರ ಹೊರತು ವಾಟರ್ ನೇ ಆಸಿಡ್ ನಲ್ಲಿ ಆಡ್ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ ಆನ್ಸರ್ ಈಸ್, ಇಲ್ಲಿ ಆನ್ಸರ್ ನೋಡ್ಕೊಳ್ಳೋಣ. ಆನ್ಸರ್ ಈಸ್, ವೆನ್ ಆಸಿಡ್ diluting the acid itself should be added to the water, not water should be the acid, as there is a risk of explosion or a burning of the dissolution of the acid in the water is exothermic reaction that release enormous amount of heat. ಏನಂದ್ರೆ ಡೈಲ್ಯೂಷನ್ ಮಾಡುವಾಗ ನಾವು ಆಸಿಡ್ ನ ವಾಟರ್ ಹಾಕ್ಬೇಕು, ವಾಟರ್ ನ ಆಸಿಡ್ ಗಲ್ಲ. ಯಾಕೆ ಅಂದ್ರೆ ಅವಾಗ ನಾವು ವಾಟರ್ ನ ಆಸಿಡ್ ಹಾಕಿದಾಗ ಏನು ಬರ್ನಿಂಗ್ ಆಗುವಂತ ಮತ್ತೆ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಯಾಕಂದ್ರೆ
ಆಸಿಡ್ ನ ವಾಟರ್ ಹಾಕೋದಾಗ್ಲಿ, ವಾಟರ್ ನ ಆಸಿಡ್ ಹಾಕೋದಾಗ್ಲಿ, ಇಟ್ ಇಸ್ ವೆರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಯಾಕಂದ್ರೆ ಇಲ್ಲಿ ಏನಾಗತ್ತಂದ್ರೆ ರಿಲೀಸ್ ಆಫ್ ಅಮಾರ್ಫಸ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗ್ತಕ್ಕಂತ ಏನು ಒಂದು ಮೂವ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ವಾಟರ್ಗೆ ಆಸಿಡ್ ಅನ್ನು ಹಾಕಬೇಕು. ಓಕೆ, ದೆನ್ 26 ಕ್ವಶನ್ ಇಸ್ ರೈಟ್ ದ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನ ಯೂಸಸ್ ಅನ್ನು ಕೇಳಿದ್ದಾರೆ. ಟು ಬ್ಲೀಚ್ ದ ಕಾಟನ್ ಅಂಡ್ ಫೈಬರ್ ಟೆಕ್ಸ್ಟೈಲ್ಸ್ ಇನ್ ಟೆಕ್ಸ್ಟೈಲ್ಸ್ ಫ್ಯಾಕ್ಟರೀಸ್. ಫ್ಯಾಕ್ಟರೀಸ್ ನಲ್ಲಿ ಟೆಕ್ಸ್ಟೈಲ್ ಫ್ಯಾಕ್ಟರೀಸ್ ಬರ್ತಾವಲ್ಲ, ಅದರಲ್ಲಿ ಕಾಟನ್ ಮತ್ತೆ ಫೈಬರ್ಸ್ ನ ಕ್ಲೀನ್ ಮಾಡಕ್ಕೆ ಏನ್ ಮಾಡ್ತಾರೆ, ಬ್ಲೀಚ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್ ಇಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಎ ಮೆನಿ ಕೆಮಿಕಲ್ ಫ್ಯಾಕ್ಟರೀಸ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬರುತ್ತೆ, ಅದಕ್ಕೆ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಥರ್ಡ್ ಯೂಸ್ ಇಸ್ ಟು ಸ್ಟೆರಲೈಸ್ ದ ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ನ ಸ್ಟೆರಲೈಸ್ ಮಾಡಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ದೆನ್ ವಿ ವಿಲ್ ಗೋ ಫಾರ್ ದ 27th ಕ್ವಶನ್. ಇನ್ನ 3 ಕ್ವಶನ್ಸ್ ಅಷ್ಟೇ ಉಳಿದಿದೆ. ಸೊ ಈ ವಿಡಿಯೋನ ಏನ್ ಮಾಡಕ್ಕೆ, ಇದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ ಅಂತ ಒಂದು ಏನೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಜಾಸ್ತಿ ಜನ ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ವೈರಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ನೀವು ಮಾಡ್ತಕ್ಕಂಥ ಹೆಲ್ಪ್ ಅಂತ ಅನ್ಕೊಂತೀನಿ. ರೈಟ್ ಅನ್ ಇಕ್ವೇಶನ್ ಶೋವಿಂಗ್ ದ ರಿಯಾಕ್ಷನ್ ಬಿಟ್ವೀನ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಡ್ ವಾಟರ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ವಾಟರ್ ಜೊತೆಗೆ ರಿಯಾಕ್ಷನ್ ಆಗ್ತಕ್ಕಂಥ ಒಂದು ಏನು ಇಕ್ವೇಶನ್ ಅನ್ನು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ ಇದೆ CaSO4 half H2O. ಇಟ್ ಇಸ್ ನಥಿಂಗ್ ಬಟ್ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ನಾವು ಕರಿಬಹುದು. POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿಬಹುದು. 1.5 H2O ಅಂದ್ರೆ ವಾಟರ್ ಅಂತ ಹೇಳ್ಬೋದು. ಇದೇನನ್ನು ಉಂಟು ಮಾಡುತ್ತೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಜಿಪ್ಸಮ್. ಇದು CaSO4 2H2O is nothing but gypsum ಅಂತ ಹೇಳ್ಬೋದು. 28th ಕ್ವಶನ್ ಇಸ್ ರೈಟ್ ದ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯಾಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬರ್ತಕ್ಕಂತ ಕೆಮಿಕಲ್ಸ್ ನ ಯೂಸಸ್ ಬರ್ತಾವಲ್ಲ, ಸಾಲ್ಟ್ ನ ಯೂಸಸ್, ಬ್ಲೀಚಿಂಗ್ ಪೌಡರ್ ನ ಯೂಸಸ್, ವಾಷಿಂಗ್ ಪೌಡರ್ ನ ಯೂಸಸ್, ಮತ್ತೆ ಬೇಕಿಂಗ್ ಸೋಡಾದ ಯೂಸಸ್, ಮತ್ತೆ ಇದರಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯೂಸಸ್, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಇವುಗಳನ್ನ ಜಾಸ್ತಿ ಸಾರಿ ಕೇಳಿದ್ದಾರೆ, ಸೊ ಇವುಗಳನ್ನ ಓದ್ಕೊಳ್ಳಿ. ಯೂಸ್ಡ್ ಬೈ ಡಾಕ್ಟರ್ಸ್ ಟು ಆಂಕರ್ ಬ್ರೋಕನ್ ಬೋನ್ಸ್ ಇನ್ ಪ್ಲೇಸಸ್. ಏನಂದ್ರೆ ಡಾಕ್ಟರು ಏನು ಹ್ಯಾಂಡ್ಸ್ ಬ್ರೋಕ್ ಆಗಿರುತ್ತೆ ಮತ್ತೆ ಬೋನ್ಸ್ ಬ್ರೋಕ್ ಆಗಿರುತ್ತಲ್ಲ, ಅಲ್ಲಿ ಪ್ಲಾಸ್ಟರಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಯೂಸ್ಡ್ ಟು ಮೇಕಿಂಗ್ ಅ ಟಾಯ್ಸ್ ನ ಮೇಕ್ ಮಾಡಕ್ಕೆ, ತಯಾರು ಮಾಡಕ್ಕೆ ಯೂಸ್ ಮಾಡ್ತಾರೆ. ಡೆಕೋರೇಟಿಂಗ್ ಐಟಮ್ಸ್, ಡೆಕೋರೇಷನ್ ಮಾಡಕ್ಕೆ, ಅಂಡ್ ಫಾರ್ ಬಿಲ್ಡಿಂಗ್ ಅ ಸ್ಮೂತ್ ಸರ್ಫೇಸಸ್ ನ ಬಿಲ್ಡ್ ಮಾಡಕ್ಕೆ ಕೂಡ ಯೂಸ್ ಮಾಡ್ತಾರೆ. And the 29th and the last question is diagram. This one is 2 or 3 mark ಗೆ ಎಷ್ಟೋ ಸಾರಿ ಕೇಳಿದ್ದಾರೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಪ್ರಾಕ್ಟೀಸ್ ಮಾಡಿ. ಇದೇನಂದ್ರೆ ರಿಯಾಕ್ಷನ್ ಆಫ್ ಅ ಜಿಂಕ್ ಗ್ರಾನ್ಯುಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಟೆಸ್ಟಿಂಗ್ ಅ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಹೈಡ್ರೋಜನ್ ಗ್ಯಾಸ್ ನ ಟೆಸ್ಟಿಂಗ್ ಬರ್ನಿಂಗ್ ಮಾಡೋದ್ರ ಮುಖಾಂತರ ಟೆಸ್ಟ್ ಮಾಡ್ತಕ್ಕಂತ ಒಂದು ಏನು ಪ್ರಾಕ್ಟಿಕಲ್ ಆಗಿದೆ. ಇದನ್ನ ಎಲ್ಲರೂ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಇದರ ಮುಖಾಂತರ ನಾವೇನ್ ಮಾಡಿದೇವೆ ಅಂದ್ರೆ ಸೆಕೆಂಡ್ ಪಾರ್ಟ್ ಅನ್ನ ನಾವು ಮುಗಿಸಿದ್ದೇವೆ. ಆಸಿಡ್, ಬೇಸಸ್ ಮತ್ತೆ ಸಾಲ್ಟ್ಸ್ ಅಂತ ಚಾಪ್ಟರ್ ನಿಂದ ಮುಗಿಸಿದ್ದೇವೆ. ಇದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅಂಡ್ ಅದನ್ನ ವಿಡಿಯೋನ ಲೈಕ್ ಮಾಡಿ. ನೀವೆಲ್ಲರೂ ಏನ್ ಮಾಡಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತು ಹೇಳಿರ್ತಕ್ಕಂಥ ಚಾಪ್ಟರ್ನ ಏನು PDF ಅನ್ನ ನಾವು ಅದರಲ್ಲಿ ಸೆಂಡ್ ಮಾಡ್ತೇವೆ. ಅದಲ್ದೇನೆ ನೀವು ಯಾವುದೇ ರೀತಿ ಡೌಟ್ ಇದ್ದಲ್ಲಿ ನನ್ನ ಪರ್ಸನಲ್ ನಂಬರ್ ಕೊಡ್ತೇನೆ, 8660301051. ಇದಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತೇನೆ. ನಾವು ನೆಕ್ಸ್ಟ್ ಪಾರ್ಟ್ ನಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಈ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಬಾಯ್.